ನೇಮಿಸಲಾಗಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ರಾಜ್ಯದಲ್ಲಿ ತೀವ್ರ ಕುತೂಹಲ ಹುಟ್ಟಾಕಿರುವಂತಹ ಕ್ಷೇತ್ರ ಅಂದ್ರೆ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ದಾವಣಗೆರೆಯ ಡಿಆರ್ ವಿದ್ಯಾಸಂಸ್ಥೆಯಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಒಟ್ಟು 14 ಟೇಬಲ್ಗಳಲ್ಲಿ ನಡೆಯಲಿದೆ 21 ಸುತ್ತು ಮತ ಎಣಿಕೆ. ಬೆಳಗ್ಗೆ 8ಕ್ಕೆ ಅಂಚೆ ಮತಗಳ ಎಣಿಕೆ, 8:30ಕ್ಕೆ ಇವಿಎಂ ಮತ ಎಣಿಕೆ ಆರಂಭ ಆಗುತ್ತಂತೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 1,58,131 ಮತಗಳ ಚಲಾವಣೆ. ನೋಡಿ, ಎಲ್ಲರ ಚಿತ್ತ ದಾವಣಗೆರೆ ಕ್ಷೇತ್ರದತ್ತ ಅನ್ನುವ ಹಾಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಏಕೈಕ ಕ್ಷೇತ್ರ ಅಂದ್ರೆ ಅದು ದಾವಣಗೆರೆ ಕ್ಷೇತ್ರ. ಈ ಹಿಂದೆ 40 ವರ್ಷಗಳಿಂದ ಸತತವಾಗಿ ಶಾಮನೂರು ಶಿವಶಂಕರಪ್ಪನವರು ಆಡಳಿತವನ್ನ ನಡೆಸ್ಕೊಂಡು ಬಂದಿರುವಂತಹ ಕ್ಷೇತ್ರ. ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ ಯಾರಿಗೆ ಆದ್ರೂ ಕೂಡ. ಅವ್ರ ಆಪೋಸಿಟ್ ಯಾರೇ ಅಭ್ಯರ್ಥಿ ನಿಂತ್ಕೊಳ್ಳಿ, ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇದ್ದಂತಹ ಕ್ಷೇತ್ರ ಅಂದ್ರೆ ಅದು ದಾವಣಗೆರೆ ಕ್ಷೇತ್ರ. ಈ ಬಾರಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿರುವಂತಹ ಹಿನ್ನೆಲೆ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಯಾರಿಗೆ ಕೊಡಬೇಕು ಟಿಕೆಟ್ ಅಂತ ಹೇಳಿ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಯಾರಿಗೆ ಕೊಡಬೇಕು ಈ ಬಾರಿ ಟಿಕೆಟ್? ಹೈಕಮಾಂಡ್ ನಾಯಕರಿಗೂ ಕೂಡ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಈ ಅಭಿಮಾನಿಗಳಿದ ಏನಿದ್ದಾರೆ, ಇಲ್ಲ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡಬೇಕು, ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಮತ್ತೊಂದು ಕಡೆ ಈ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇನಿದ್ದಾರೆ, ನಮಗೂ ಈ ಬಾರಿ ಚಾನ್ಸ್ ಕೊಡಿ ಅಂತ ಹೇಳಿ ಎಲ್ಲ ಒಂದು ಕಡೆ ಅನಿಸ್ತಾ ಇಲ್ಲ. ಅಲ್ಪಸಂಖ್ಯಾತ ಸಮುದಾಯದವರ ಮತಗಳು ಎಲ್ಲಿ ಛಿದ್ರಗೊಳ್ಳುತ್ತೆ ಅನ್ನುವಂತಹ ಭಯ ಕೂಡ ಕಾಡ್ತಾ ಇದೆ. ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಇಷ್ಟೊಳಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಬಿರುಸಿನ ಮತ ಎಣಿಕೆ ಕಾರ್ಯ ಆರಂಭಗೊಳ್ಳುತ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಈಗಾಗಲೇ ಧಾವಿಸಿದ್ದಾರೆ ಕಾಲೇಜಿನ ಹತ್ರ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಒಂದು ಕಡೆ ಅಭ್ಯರ್ಥಿಗಳಲ್ಲೂ ಕೂಡ ದಬಡವ ಶುರುವಾಗ್ಬಿಟ್ಟಿದೆ. ಮತದಾರ ಪ್ರಭುಗಳು ಯಾರ ಪರವಾಗಿ ನಿಲ್ತಾರೆ ಇವತ್ತು ಅನ್ನೋದೇ ಗೊತ್ತಾಗತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾವು ಗಮನಿಸಿದಾಗೆ ದೃಶ್ಯಾವಳಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಬಿಗಿ ಭದ್ರತೆಯಲ್ಲಿ ಕೈಗೊಳ್ಳಲಾಗಿದೆ. ಯಾಕಂತಂದರೆ ಹಿಂದೆ ನಾವು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಕಾರ್ಯಕರ್ತರು ಬಂದರು, ಗದ್ದಲ ಕೋಲಾಹಲ ಉಂಟು ಮಾಡಿದ್ರು, ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಆ ರೀತಿಯಾಗಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾರೇ ಬಂದರೂ ಕೂಡ ಅಲ್ಲಿ ಚೆಕ್ ಮಾಡಿಬಿಡಲಾಗ್ತಾ ಇದೆ. ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. ಇಂತಿಷ್ಟು ಮೀಟರ್ ಅಂತ ಹೇಳಿ